ಹೇ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಾಡತ್ತೇನೆ SSLC ಸ್ಟಡಿ ಸ್ಕ್ವಾಡ್ ಬೈ HU ಪ್ರತೀಕ. ಇವತ್ತು ನಾವು ನೋಡೋಣ ಇಂಪಾರ್ಟೆಂಟ್ ಸಿವಿಕ್ಸ್ ಟಾಪಿಕ್ ಯಾವುದಂದ್ರೆ ಚಾಲೆಂಜಸ್ ಆಫ್ ಇಂಡಿಯಾ ಮತ್ತು ಅದ್ರ ರೆಮಿಡೀಸ್ ಆ್ಯಂಡ್ ದೇ ರೆಮಿಡೀಸ್. ಈ ಲೆಸನ್ ನಮ್ಗೆ ಏನು ಹೆಲ್ಪ್ ಮಾಡ್ತಿತ್ತಂದ್ರೆ ಇಂಡಿಯಾ ಯಾವ ಪ್ರಾಬ್ಲಮ್ಸ್ನ ಈಗ ಪ್ರೆಸೆಂಟ್ ಆಗಿ ಫೇಸ್ ಮಾಡತೈತಿ ಮತ್ತು ಅದಕ್ಕೆ ಸಾಲ್ಯೂಷನ್ಸ್ ಏನೇನದ ಅಂತ ನೋಡೋಣ ಬರ್ರಿ. ಫಸ್ಟ್ ಏನಂದ್ರೆ ನಮ್ಮದು ನ್ಯಾಷನಲ್ ಚಾಲೆಂಜಸ್ ಏನೇನು ಅಂದ್ರೆ ರಾಷ್ಟ್ರೀಯ ಚಾಲೆಂಜ್ಗಳು ಏನೇನದ ಅಂತ ನೋಡು. ನ್ಯಾಷನಲ್ ಚಾಲೆಂಜಸ್ ಅಂದರೆ ಏನು ಮೇಜರ್ ಪ್ರಾಬ್ಲಮ್ಸ್ ನಮ್ಮ ಕಂಟ್ರಿ ಏನು ಫೇಸ್ ಮಾಡಕತ್ತೈತಿ ಅದು ಡೆವಲಪ್ಮೆಂಟ್ಗೆ ಎಫೆಕ್ಟ್ ಮಾಡತೈತಿ, ಡೆವಲಪ್ಮೆಂಟ್ಗೆ ಹಾರ್ಮ್ ಮಾಡತೈತಿ, ಡೆವಲಪ್ ಆಗಕ್ಕೆ ಬಿಡತ್ತಿಲ್ಲ. ಅವೇನಂದ್ರೆ ಇಂಡಿಯಾ ಭಾಳಷ್ಟು ಸೆವರಲ್ ಚಾಲೆಂಜಸ್ನ ಫೇಸ್ ಮಾಡ್ತೈತಿ. ಅದ್ರೊಳಗೆ ಸೋಷಿಯಲ್ ಅಂದ್ರೆ ಸಾಮಾಜಿಕ, ಎಕನಾಮಿಕ್ ಅಂದ್ರೆ ಆರ್ಥಿಕ ಮತ್ತು ರಾಜಕೀಯ ಫೀಲ್ಡ್ ಒಳಗೂ ಭಾಳಾಗಿ ಫೇಸ್ ಮಾಡತೈತಿ. ನಮ್ಮ ಇಂಡಿಯಾ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಫೀಲ್ಡ್ಸ್ ಒಳಗೆ ಫೇಸ್ ಮಾಡತೈತಿ. ಫಸ್ಟ್ ಏನಂದ್ರೆ ಮೇಜರ್ ಚಾಲೆಂಜಸ್ ಆಫ್ ಇಂಡಿಯಾ. ನಮ್ಮ ಇಂಡಿಯಾ ದೊಡ್ಡ ಮೇಜರ್ ಚಾಲೆಂಜಸ್ ಒಳಗೆ ಯಾವ ಫಸ್ಟ್ ಬರ್ತಿತ್ತು ಅಂದ್ರೆ ಪೋರಿಟಿ. ಪೋರಿಟಿ ಅಂದ್ರೆ ಏನೋ ಬಡತನ ಅಂದರೆ ಏನು? ಇಲ್ಲಿ ಬಡತನ ಇಸ್ ದ ಕಂಡೀಷನ್ ವೇರ್ ಪೀಪಲ್ ಕೆನಾಟ್ ಮೀಟ್ ಬೇಸಿಕ್ ನೀಡ್ಸ್ ಲೈಕ್ ಫುಡ್, ಕ್ಲೋದಿಂಗ್ ಆ್ಯಂಡ್ ಶೆಲ್ಟರ್. ಬಡತನ ಅಂದ್ರೆ ಏನೋ ಜನರಿಗೆ ಸಿಗುವತ್ತು ಏನೋ ಬೇಸಿಕ್ ನೀಡ್ಸ್, ಊಟ ಆಗಿರಲಿ, ಬಟ್ಟೆ ಹಾಕೋಕೆ ಬಟ್ಟೆ ಆಗಿರಲಿ, ಇರಾಕ್ ಮನಿಗಳಿರಲಿ ಅಂದ್ರೆ ಶೆಲ್ಟರ್ ಆಗಿರಲಿ. ಇದು ಕಾಸಸ್ ಅಂದ್ರೆ ಏನು? ಅನ್ಎಂಪ್ಲಾಯ್ಮೆಂಟ ಮತ್ತು ಲೋ ಇನ್ಕಮ್ಮ, ಪಾಪ್ಯುಲೇಷನ್ ಗ್ರೋತ್. ಹೆಂಗೆ ಪಾಪ್ಯುಲೇಷನ್ ಹೆಚ್ಚಾಕೋದು ಹೊಂಟೈತಿ ಹಂಗೆ ನಮ್ಮ ಪೋರಿಟಿ ಹೆಚ್ಚಾಗತ್ತೆ. ಮತ್ತು ಅನ್ಎಂಪ್ಲಾಯ್ಮೆಂಟ್, ಯಾರಿಗೆ ಜಾಬ್ ಇರೋಂಗಿಲ್ಲ, ಮತ್ತು ಲೋ ಇನ್ಕಮ್, ದುಡ್ಡು ಇರೋಂಗಿಲ್ಲ ಅಂದ್ರೆ ಇನ್ಕಮ್ ಭಾಳ ಕಮ್ಮಿ ಇರ್ತೈತಿ. ನಾವು ಇದು ಎಫೆಕ್ಟ್ ಏನು ಮಾಡ್ತೈತೆ? ಪುವರ್ ಹೆಲ್ತನ್ನು ಕಮ್ಮಿ ಮಾಡ್ತೈತಿ. ಇಲ್ಲಿಟ್ರಸಿ ಅಂದ್ರೆ ಎಜುಕೇಷನ್ ಇಂಡಿಯಾ ಒಳಗೆ ಕಮ್ಮಿ ಐತೆ ಅಂತ ಹೇಳತ್ತೆ. ಇಲ್ಲಿಟ್ರಸಿ ತೋರಿಸ್ಕೊಡತೈತಿ. ಲೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಅದು ಜೀವನ ಮಾಡೋದಕ್ಕೊಂದು ಲಿವಿಂಗ್ ಸ್ಟ್ಯಾಂಡರ್ಡ್ ಇಲ್ಲ, ಅದು ಭಾಳ ಹಾರ್ಮ್ಫುಲ್ ಆಗತೈತಿ. ರೆಮಿಡೀಸ್ ಏನು ಮಾಡ್ಬೋದು ಅಂದ್ರೆ ನಾವು ರೋಜ್ಗಾರ್ ಪ್ರೋಗ್ರಾಮ್ ಅಂದರೆ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಮಾಡಬೇಕು, ಮತ್ತು ಸ್ಕಿಲ್ ಮೇಲೆ ಫೋಕಸ್ ಮಾಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಮತ್ತು ಪುವರ್ಟಿ ಎಲಿವೇಷನ್ ಸ್ಕೀಮ್ ಮಾಡ್ಬೇಕು. ಅಂದ್ರೆ ಬಡ್ರಿದ್ದವ್ರಿಗೆ ಹೆಂಗೆ ಮಿನಿಮಮ್ ಮಿಡಲ್ ಕ್ಲಾಸ್ ಅಥವಾ ಅವ್ರು ಸಮ್ ಕಾಲ ಮೇಲೆ ತಾವೇ ಡಿಪೆಂಡ್ ಆಗ್ಬೇಕು ಹಂಗೆ ಮಾಡಬೇಕು. ಎಕ್ಸಾಂಪಲ್ ಏನಂದ್ರೆ MGNರೇಗಾ. ನೆಕ್ಸ್ಟ್ ನಮ್ದು ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಬೇರೋಜ್ಗಾರಿ ಅಂತವರು ಏನಂದ್ರೆ ಇದು ಅನ್ಎಂಪ್ಲಾಯ್ಮೆಂಟ. ಇದು ಪೀಪಲ್ ಆರ್ ವಿಲಿಂಗ್ ಟು ವರ್ಕ್ ಬಟ್ ಡು ನಾಟ್ ಗೆಟ್ ಜಾಬ್ಸ್. ಅಂದ್ರೆ ಅವ್ರಿಗೆ ಕೆಲಸ ಮಾಡ್ಬೇಕಂದ್ರೆ ಆಸೆ ಇಚ್ಛೆ ಭಾಳ ಇರ್ತೈತೆ, ಆದ್ರೆ ಅವ್ರಿಗೇನೋ ಜಾಬ್ ಸಿಗಲ್ಲ. ಟೈಪ್ಸ್ ಹೆಂಗೆ? ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್, ಸೀಸನ್ ಅನ್ಎಂಪ್ಲಾಯ್ಮೆಂಟ್. ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಡಿಗ್ರಿ ಎಲ್ಲ ಇದ್ರೂ ಜಾಬ್ ಸಿಗೋಂಗಿಲ್ಲ. ಸೀಸನಲ್ ಅಂದ್ರೆ ಯಾವುದ್ರ ಕಂಪ್ನಿ ಕ್ರೈಸಿಸ್ ಒಳಗೆ ಅಥವಾ ಅದ್ರ ಸ್ಟಾಕ್ಸ್ ಎಲ್ಲ ಪೂರ್ತಿ ಬ್ಯಾಂಕ್ರಪ್ಟ್ ಆದಾಗ ಅದ್ರ ಪೂರ ಕೊಲ್ಯಾಪ್ಸ್ ಆದಾಗ ಸಿಸ್ಟಮ್ ಒಳಗೆ, IT ಒಳಗಾಗಲಿ ಯಾವುದೇ ಜಾಬ್ ಒಳಗಾಗಲಿ ಅವಾಗ ಸೀಸನ್ ಅನ್ಎಂಪ್ಲಾಯ್ಮೆಂಟ್ ಅಂತಾರೆ. ಕಾಸಸ್ ಏನೋ ಲ್ಯಾಕ್ ಆಫ್ ಇಂಡಸ್ಟ್ರಿ. ನಮ್ಮ ಇಂಡಿಯಾ ಒಳಗೆ ಇಂಡಸ್ಟ್ರಿಗಳು ಭಾಳ ಕಮ್ಮಿ ಇದ್ದಾವೆ, ಮತ್ತೇನೋ ನಾವು ಭಾಳ ಡಿಪೆಂಡ್ ಆಗಿದ್ದೆವು ನಮ್ಮ ಅಗ್ರಿಕಲ್ಚರ್ ಮೇಲೆ. ರೆಮಿಡೀಸ್ ಏನಂದ್ರೆ ನಾವು ಇಂಡಸ್ಟ್ರಿಗಳ್ನ ಡೆವಲಪ್ ಮಾಡ್ಬೇಕು, ಭಾಳಷ್ಟು ಇಂಡಸ್ಟ್ರಿಗಳು ಮಾಡಬೇಕು, ಮತ್ತು ನಮ್ದು ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಬೇಕು. ಅಂದ್ರೆ ನಮ್ಮ ಸ್ವಲ್ಪ ಸ್ವಂತ ಜಾಬ್ನ ಮಾಡ್ಕೋಬೇಕು, ಸ್ವಂತ ನಮ್ದು ಏನಾರ ಬಿಸ್ನೆಸ್ ತೆಕ್ಕೋಬೇಕು. ಮತ್ತೇನೋ ಸ್ಕಿಲ್ಡ್ ಬೇಸ್ಡ್ ಎಜುಕೇಷನ್. ನಾವು ಯಾವತ್ತೂ ಬರೀ ಥಿಯರಿ ಅಂತ ಓದ್ಕೊತ ಹೋಗ್ಬಾರ್ದು. ನಮ್ಮ ಪ್ರಾಕ್ಟಿಕಲ್ ಲೈಫ್ ಒಳಗೆ ನಮ್ಮ ಪ್ರಾಕ್ಟಿಕಲ್ ನಾಲೆಜ್ ಬೇಕು, ನಮ್ಮ ಪ್ರಾಕ್ಟಿಕಲ್ ಯೂಸ್ ಹಂಗೆ. ಅದಕ್ಕೆ ಸ್ಕಿಲ್ಡ್ ಬೇಸ್ಡ್ ಎಜುಕೇಷನ್ ಇಂಪಾರ್ಟೆಂಟ್ ಐತಿ. ನೆಕ್ಸ್ಟ್ ಏನಂದ್ರೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ನಮ್ಮ ಇಂಡಿಯಾ ವರ್ಲ್ಡ್ ಒಳಗೆ ಫಸ್ಟ್ ಪಾಪ್ಯುಲೇಷನಿಗೆ ಅಂದ್ರೆ ನಮ್ಮ ಇಂಡಿಯಾ ಒಳಗೆ ಜಾಸ್ತಿ ಯೂತ್ ಇದ್ದಾರೆ. ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯಾನ ಎಲ್ಲಕ್ಕಿಂತ ಹೈಯೆಸ್ಟ್ ಹೈಟ್ಸ್ಗೆ ಹೋಗ್ಬೋದು. ಯಾಕಂದ್ರೆ ನಮ್ಮ ಇಂಡಿಯಾ ಒಳಗೆ ಒಬ್ಬ ದುಡಿತಾ 10 ಮಂದಿ ಕೂತು ತಿನ್ನೋರಾಗಿದ್ದಾರೆ. ಅದಕ್ಕೆ ಪ್ರಾಬ್ಲಮ್ಸ್ ಅದಕ್ಕೆ ಆಗಿದೆ ಅಂದ್ರೆ ಪ್ರೆಷರ್ ಆನ್ ರಿಸೋರ್ಸಸ್. ಪ್ರಾಬ್ಲಮ್ಸ್ ನಮ್ಮ ರಿಸೋರ್ಸ್ ಮೇಲೆ ಪ್ರೆಷರ್ ಆಕೈತಿ, ಮತ್ತು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಪಾಪ್ಯುಲೇಷನ್ ಅಂತಲೇ ಕಾಂಪಿಟೇಷನ್ ಭಾಳ ಆಕೈತಿ, ಮತ್ತು ಹೌಸಿಂಗ್ ಪ್ರಾಬ್ಲಮ್. ಒಬ್ಬ ದುಡಿಯೋ 10 ಮಂದಿ ತಿನ್ನೋರು ಅಂದ್ರೆ ಹೆಂಗೆ ಆಗೋದು ಪಾಪ, ಅವ್ನ ಮೇಲೆ ಎಷ್ಟು ಪ್ರೆಷರ್ ಮಾಡಿದ್ದೀವಿ. ಅದಕ್ಕೆ ನಾವು ರೆಮಿಡೀಸ್ ಏನು ಮಾಡಬೇಕು? ಫ್ಯಾಮ್ಲಿ ಪ್ಲ್ಯಾನಿಂಗ್ ಮಾಡಬೇಕು. ಅಂದರೆ ಹೆಂಗೆ ಈಗ ಪೇರೆಂಟ್ಸ್ ಅದಾರ, ಅವ್ರಿಗೆ 2 ಚೈಲ್ಡ್ಸ್ ಹಿಂಗೆ ದ್ಯಾಟ್ಲ ಎಕ್ಸಾಂಪಲ್ಲ. ಮತ್ತು ಎಜುಕೇಷನ್ ಮತ್ತು ಅವೇರ್ನೆಸ್ ಎಲ್ಲರ ಹತ್ರ ನಾವು ಹೊರಡಿಸ್ಬೇಕು ಮತ್ತು ಕೊಡಬೇಕು. ಮತ್ತು ಎಂಪವರ್ಮೆಂಟ್ ಆಫ್ ವುಮೆನ್. ನಾವು ಎಷ್ಟು ವುಮೆನ್ ಎಂಪವರ್ಮೆಂಟ್ ಮಾಡ್ತೀವಲ್ಲ ಅಷ್ಟು ಪಾಪ್ಯುಲೇಷನ್ ನಾವು ಕಮ್ಮಿ ಮಾಡ್ಬೋದು, ಅಷ್ಟು ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡ್ಬೋದು. ಕಮ್ಮಿ ಮಾಡೋದಿಲ್ಲ, ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ಇಂಡಿಯಾ ಫಸ್ಟ್ ಐತಿ, ಅದು ಪಾಪ್ಯುಲೇಷನ್ನಿಂದ ನಾವು ಎಲ್ಲ ಯೂನಿಟ್ ಆಗಿ ನಮ್ಮದೆಲ್ಲ ಅದು ಸ್ಟ್ರೆಂತ್ ಯೂಸ್ ಮಾಡ್ಕೊಂಡು ನಾವು ಟೆಕ್ನಾಲಜಿ ಒಳಗೆ ಪ್ರತಿಯೊಂದು ಫೀಲ್ಡ್ ಒಳಗೆ ನಾವು ಯೂಸ್ ಮಾಡ್ಕೋಬೇಕು. ಸೊ ಪಾಪ್ಯುಲೇಷನ್ ಎಷ್ಟು ಇಂಪಾರ್ಟೆಂಟ್ ಐತಿ. ಇಲ್ಲಿಟ್ರಸಿ ಈಸ್ ಅ ಮೇಜರ್ ಆಬ್ಸ್ಟಿಕಲ್ ಟು ಡೆವಲಪ್ಮೆಂಟ್. ಇಲ್ಲಿಟ್ರಸಿ ಅಂದರೆ ಏನು? ಅನ್ಪಡ್ ಅಂತಾರೆ ಗೊತ್ತು. ಇಲ್ಲಿಟ್ರಸಿ ಅಂದ್ರೆ ಕಲ್ಯಾಕೆ ಅವ್ರಿಗೆ ಎಜುಕೇಷನ್ ಐತಿ, ಬಟ್ ಒಬ್ರೊಬ್ರು ಕಲ್ತಿರೋದಿಲ್ಲ, ಕಲ್ತಿರ್ವಿ ನೀಟಾಗಿ ಕಲ್ತಿರೋದಿಲ್ಲ. ಎಫೆಕ್ಟ್ ಏನಾಕೈತಿ ಅಂದ್ರೆ ಲ್ಯಾಕ್ ಆಫ್ ಅವೇರ್ನೆಸ್. ಯಾರಿಗೂ ಅವೇರ್ನೆಸ್ ಇರೋಂಗಿಲ್ಲ, ಮತ್ತು ಬಡತನ ಆಕೈತಿ, ಸ್ಲೋ ಪ್ರೋಗ್ರೆಸ್. ನಾವು ಹೆಂಗೆ ಹೇಳ್ರಿ, ನಮ್ಗೆ ಒಂದು ಪ್ರಾಪರಾಗಿ ನಾವು ಈಗ ಕನ್ನಡ ಇಂಗ್ಲೀಷ್ ಪ್ರಾಪರಾಗಿ ಕಲಿಯಂಗಿಲ್ಲ, ಬರೆದ್ರೆ ನಮ್ಗೆ ಹಾಫ್ ಆಫ್ ನಾಲೆಜ್ ಬರ್ತೈತಿ. ಈ ಕಡೆ ಇಂಗ್ಲೀಷ್ ಬರೆಯೋಕ್ಕೂ ಬರೋಂಗಿಲ್ಲ, ಈ ಕಡೆ ಕನ್ನಡ ಓದೋಕ್ಕೂ ಬರೋಂಗಿಲ್ಲ. ಅದೇ ಥರ ಎಕ್ಸಾಂಪಲ್ ಹೇಳಿನ ಜಸ್ಟ್ ನಾವು ಏನು ರೆಮಿಡೀಸ್ ಮಾಡ್ಬೋದು ಅಂದ್ರೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಯಾವತ್ತು ಎಜುಕೇಷನ್ ಫ್ರೀ ಇರಬೇಕು ಮತ್ತು ಕಂಪಲ್ಸರಿ ಇರಬೇಕು.
ಎಲ್ಲರೂ ಮಾಡಬೇಕು. ನೀ ಎಲ್ಲಿ ಜಂಗಲ್ದಾಗಿರು, ಎಲ್ಲಿ ಬೇಕಲ್ಲಿ ಇರು, ಕಾಡಾಗಿರು, ಆದ್ರೆ ನೀ ಎಜುಕೇಷನ್ ಕಲಿಬೇಕಪ್ಪ. ಅದು 4 ವರ್ಷ ಮುಗಿಯೈತಂದ್ರೆ ಕಲಿಬೇಕು. ಅಂಗನವಾಡಿ ಹೋಗ್ಬೇಕು, ಕಲಿಬೇಕು. ಅಡಲ್ಟ್ ಎಜುಕೇಷನ್ ಪ್ರೋಗ್ರಾಮ್, ಮಿಡ್ ಡೇ ಮೀಲ್ ಸ್ಕೀಮ್ ಏನು ಮಾಡ್ಬೇಕಂದ್ರೆ ಅಡಲ್ಟ್ ಎಜುಕೇಷನ್ ಪ್ರೋಗ್ರಾಮ ಮತ್ತು ಮಿಡ್ ಡೇ ಮೀಲ್ ಸ್ಕೀಮ್. ಓಲ್ಡ್ ಏಜ್ ಯಾರಾಗಿರ್ತಾರಲ್ಲ ಅವ್ರಿಗೂ ನಾವು ಎಜುಕೇಷನ್ ಕೊಡಬೇಕು ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಬೇಕು. ನೆಕ್ಸ್ಟ್ ಸೋಷಿಯಲ್ ಇನ್ಇಕ್ವಾಲಿಟಿ. ಇದ್ರೊಳಗೆ ಏನೇನು ಬರ್ತಿತ್ತಂದ್ರೆ ಕಾಸ್ಟ್ ಡಿಸ್ಕ್ರಿಮಿನೇಷನ, ಜೆಂಡರ್ ಇನ್ಇಕ್ವಾಲಿಟಿ ಎಲ್ಲ ಬರ್ದಿದೆ. ಅಂದ್ರೆ ಜಾತಿವಾದ ಮತ್ತು ಜೆಂಡರ್ ಇನ್ಇಕ್ವಾಲಿಟಿ ಎಲ್ಲ ಬರ್ದಿದೆ. ಇದರಿಂದ ನಮ್ಗೆ ಏನಾಕೈತಿ, ಸೋಷಿಯಲ್ ಇನ್ಜಸ್ಟಿಸ್. ಇಲ್ಲಿ ಸಮಾಜ ಜಸ್ಟಿಸ್ ಸಿಗಂಗಿಲ್ಲ. ಡಿನೈವಲ್ ಆಫ್ ಈಕ್ವಲ್ ಆಪರ್ಚುನಿಟೀಸ್. ಇಲ್ಲಿ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗಂಗಿಲ್ಲ. ಇದರಿಂದ ಒಂದು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಮತ್ತು ಜೆಂಡರ್ ಇನ್ಇಕ್ವಾಲಿಟಿ. ನಾವು ಏನಾಗ್ಬೋದು ಅಂದ್ರೆ ರೆಮಿಡೀಸ್ ಏನು ಮಾಡ್ಬೇಕಂದ್ರೆ ಈಕ್ವಲ್ ರೈಟ್ಸ್ ಆಗಿರಲಿ, ಮತ್ತು ರಿಸರ್ವೇಷನ್ ಪಾಲಿಸಿ ಇರಲಿ, ಮತ್ತು ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ ಇರಲಿ. ಎಲ್ಲರಿಗೂ ಈಕ್ವಲ್ ರೈಟ್ಸ್ ಕೊಡಬೇಕು, ಮತ್ತು ರಿಸರ್ವೇಷನ್ ಪಾಲಿಸೀಸ್ ಇರಬೇಕು, ಮತ್ತು ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲರಿಗೂ ಅವೇರ್ ಮಾಡಬೇಕು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಬಗ್ಗೆ. ನೆಕ್ಸ್ಟ್ ಏನಂದ್ರೆ ಕರಪ್ಷನ್ ಈಸ್ ಮಿಸ್ಯೂಸ್ ಆಫ್ ಪಬ್ಲಿಕ್ ಪವರ್ ಫಾರ್ ಪರ್ಸನಲ್ ಗೇನ್. ಇದು ಕರಪ್ಷನ್ ಅಂದ್ರೆ ಭಾಳ ಮೇಜರ್ ಇದನ್ನೈತಿ. ಅವರ ಮಿಸ್ಯೂಸ್ ಮಾಡ್ಕೋತಾರೆ. ಪರ್ಸನಲ್ ಗೇನ್ ಅವ್ರ ಸ್ವಂತಕ್ಕೋಸ್ಕರ ಪಬ್ಲಿಕ್ ಏನು ದುಡ್ಡು ಅಥವಾ ಹಣ ಬಂದಿದ್ದಿಲ್ಲ. ಪ್ರತಿಯೊಂದು ನಮ್ಮ ಇಂಡಿಯಾ ಒಳಗೆ ಮೇಜರ್ ಪ್ರಾಬ್ಲಮ್ ನಮ್ಮದು ಸಣ್ಣ ಕೆಲಸ ಆಗ್ಬೇಕಂದ್ರೆ ಅವ್ರು ಯಾರೇ ಇರಲಿ, ಗೋರ್ಮೆಂಟ್ ಎಂಪ್ಲಾಯ್ ಇರಲಿ, ಅವ್ರಿಗೆ ನಾವು ಹಿಂಗೆ ಸ್ವಲ್ಪ ಅಮೌಂಟ್ ಕೊಡ್ಬೇಕು. ಕರಪ್ಷನ್ ಅಮೌಂಟ್ ಕೊಡಂದ್ರೆ ಲಂಚ ಕೊಡ್ಬೇಕು. ಕೊಟ್ರೆ ನಮ್ಮ ಕೆಲಸ ಫಾಸ್ಟಾಗಿ ಮಾಡಿಕೊಡ್ತಾರಂತ ನಮ್ಮ ಇಂಡಿಯಾ ಒಳಗೆ ಮಿತ್ ಐತಿ. ಆ ನಮ್ಮ ಮಿತ್ತನ್ನು ಹೋಗಿಸ್ಬೇಕು. ಇಫೆಕ್ಟ್ ಏನಾಕೈತಿ ಅಂದ್ರೆ ನಮ್ಮ ಪಬ್ಲಿಕ್ ಮನಿ ಹೊಂಟೈತಿ ಮತ್ತು ಎಲ್ಲರಿಗೂ ಟ್ರಸ್ಟ್ ಹೊಂಟೈತಿ ಈಗ ನಮ್ಮ ಸೊಸೈಟಿ ಮತ್ತು ಗೌರ್ಮೆಂಟ್ ಮೇಲಿಂದ. ರೆಮಿಡೀಸ್ ಏನು ತರ್ಬೇಕು, ಸ್ಟ್ರಾಂಗ್ ಲಾ ತರಬೇಕು. ಯಾರು ಕರಪ್ಷನ್ ಮಾಡ್ತಾರಲ್ಲ ಅವ್ರ ಮೇಲೆ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರಬೇಕು. ಟ್ರಾನ್ಸ್ಪರೆನ್ಸಿ ಇರಬೇಕು, ಅಂದರೆ ಟ್ರಾನ್ಸ್ಪರೆಂಟ್ ಇರಬೇಕು. ಪ್ರತಿಯೊಂದು ಇದಕ್ಕೂ ಟ್ರಾನ್ಸ್ಪರೆಂಟು ಮತ್ತು ಪಬ್ಲಿಕ್ ಅವೇರ್ನೆಸ್ ಇರ್ಬೇಕು. ನಾವು ಪ್ರತಿಯೊಬ್ಬರಿಗೂ ಯಾರು ತಪ್ಪು ಮಾಡತ್ತಾರಂತ ಅಂದ ಅವ್ರು ಶಿಕ್ಷೆ ಆಗಂಗೆ ನೋಡ್ಕೋಬೇಕು. ಪಬ್ಲಿಕ್ ಅವೇರ್ನೆಸ್ ಹೊಡಿಸ್ಬೇಕು. ಎಲ್ಲಿ ತನಕ ನಾವೆಲ್ಲ ಇಂಡಿಯನ್ ಪಬ್ಲಿಕ್ ಕೈ ಜಾರಿಗೊಳ್ಳಂಗಿಲ್ಲ ಅಲ್ಲಿ ತನಕ ಏನಾಗಂಗಿಲ್ಲ. ನೆಕ್ಸ್ಟ್ ಏನಂದ್ರೆ ರೋಲ್ ಆಫ್ ಗೌರ್ಮೆಂಟ್ ಆ್ಯಂಡ್ ಸಿಟಿಜನ್ಸ್. ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಸಿಟಿಜನ್ದ ರೋಲ್ ಏನೈತಿ, ಗೋರ್ಮೆಂಟ್ ಶುಡ್ ಏನು ಮಾಡ್ಬೇಕಂದ್ರೆ ಅವರ ಇಂಪ್ಲಿಮೆಂಟ್ ಮಾಡಬೇಕು ವೆಲ್ಫೇರ್ ಸ್ಕೀಮ್ಗಳ, ಮತ್ತು ಜಸ್ಟಿಸ್ ಮತ್ತು ಈಕ್ವಾಲಿಟಿ ಏನೈತಿಲ್ಲ, ನ್ಯಾಯ ಮತ್ತು ಸಮಾನತೆ ಎಲ್ಲರಿಗೂ ಕೊಡಬೇಕು. ಮತ್ತು ನಾವು ಸಿಟಿಜನ್ಸ್ ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ರೂಲ್ಸನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಬಿ ರೆಸ್ಪಾನ್ಸಿಬಲ್. ನಾವು ಯಾವತ್ತು ಜವಾಬ್ದಾರಿಯಿಂದ ಇರಬೇಕು. ಮತ್ತು ಯಾವತ್ತು ನಾವು ಏನು ಸೋಷಲ್ ನಮ್ಮ ಇವಿಲ್ಸ್ ಆಗತ್ತವಲ್ಲ, ಏನು ಡೇಂಜರಸ್ ಏನೇನು ಆಗತ್ತವಲ್ಲ ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಏನು ತಪ್ಪಿದ್ರೆ ಅದನ್ನ ನಾವು ವಿರುದ್ಧ ಅದ್ರ ಮುಂದೆ ತಡೆಗಟ್ಟು ನಿಲ್ಲಬೇಕು. ಎಕ್ಸಾಮ್ ಲೈನ್ ಏನಂದ್ರೆ ಡೆವಲಪ್ಮೆಂಟ್ ಈಸ್ ಪಾಸಿಬಲ್ ಓನ್ಲಿ ವಿತ್ ಕೋಆಪ್ರೇಷನ್ ಆಫ್ ಗೌರ್ಮೆಂಟ್ ಆ್ಯಂಡ್ ಸಿಟಿಜನ್ಸ್. ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಹೆಂಗೆ ಆಕೈತಂದ್ರೆ ನಾವು ಗೌರ್ಮೆಂಟ್ ಜೊತೆ ಎಷ್ಟು ಹೊಂದ್ಕೊಂಡಿರ್ತೇವೆ ಮತ್ತು ಸಿಟಿಜನ್ಸ್ ಎಲ್ಲ ಕೈಗೂಡಬೇಕು. ಗೌರ್ಮೆಂಟ್ ಜೊತೆ ಎಲ್ಲ ಕೂಡಿ ಇದು ಮಾಡಬೇಕು. ಎಲ್ಲ ಕೂಡಿ ನಾವು ಇದು ಮಾಡಿದ್ವಿ ಅಂದ್ರೆ ನಮ್ಮ ಇಂಡಿಯಾ ಗ್ಯಾರಂಟಿಡ್ ಡೆವಲಪ್ ಆಕೈತಿ. ಸೊ ಇದು ಮಾಡ್ಬೇಕು ನಾವು. ಕನ್ಕ್ಲೂಷನ್ ಏನದ, ನಮ್ಮ ಇಂಡಿಯಾ ಭಾಳಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತೈತಿ. ಬಟ್ ಅದ್ರ ಪ್ರಾಪರ್ ಪ್ಲ್ಯಾನಿಂಗ್, ಅವೇರ್ನೆಸ್ ಮತ್ತು ಒಗ್ಗಟ್ಟು ಯೂನಿಟ್ ಆಗಿದ್ರೆ ನಾವು ನಮ್ದೆಲ್ಲ ಡೆವಲಪ್ ಆಗ್ಬೋದು. ನೆಕ್ಸ್ಟ್ ಏನಂದ್ರೆ ಈ ಚಾಲೆಂಜಸ್ ನಾವು ಓವರ್ಕಮ್ ಮಾಡ್ಬೋದು. ಮತ್ತು ಪ್ರತಿಯೊಂದು ಸಿಟಿಜನ್, ಪ್ರತಿಯೊಬ್ಬ ಭಾರತೀಯ ನಾಗರಿಕಿಗೆ ತಮ್ಮದೇ ಆದಂಥ ರೋಲ್ ಐತಿ ನಮ್ಮ ದೇಶನ ಸ್ಟ್ರಾಂಗ್ ಮತ್ತು ಡೆವಲಪ್ಡ್ ಇಂಡಿಯಾ ಮಾಡೋಕೆ. 2047 ಒಳಗೆ ನಾವು 100th ಇಯರ್ ತನಕ ನಮ್ಮ ಇಂಡಿಯಾ ಫುಲ್ಲಿ ಡೆವಲಪ್ ಆ್ಯಂಡ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ನಾವು ಪ್ರತಿಯೊಂದು ನಮ್ಮ ಏನೇನು ಪ್ರಾಬ್ಲಮ್ನ ಫೇಸ್ ಮಾಡೋದಿದ್ದು ನಮ್ಮ ಇಂಡಿಯಾ, ನಮ್ಮ ದೇಶದ ಪ್ರಾಬ್ಲಮ್ ಅಂದ್ರೆ ನಮ್ಮ ಪ್ರಾಬ್ಲಮ್ ಇದ್ದಂಗೆ. ಅದನ್ನು ನಾವು ಹಂಗೆ ಅನ್ಕೊಂಡು ಎಲ್ಲರೂ ಸಿಟಿಜನ್ಸ್ ಮತ್ತು ಗೌರ್ಮೆಂಟ್ ಜೊತೆ ಕೈಗೂಡಿ ಯುನೈಟ್ ಆದ್ರೆ ನಮ್ದು ಇಂಡಿಯಾ ಡೆವಲಪ್ ಆಕೈತಿ ಮತ್ತು ಇಂಡಿಯಾ ಸ್ಟ್ರಾಂಗ್ ಆಕೈತಿ. ವಿಡಿಯೋ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. SSLC ಸ್ಟಡಿ ಸ್ಕ್ವಾಡ್ ಬೈ HV ಪ್ರತೀಕ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.